टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಜೈಲಿನಲ್ಲಿ ಅಣ್ಣನನ್ನ ನೋಡೋದಕ್ಕೆ ಹೋಗಿ ತಮ್ಮ ಲಾಕ್ ಆಗಿದ್ದಾನೆ. ಪರಪ್ಪನ ಅಗ್ರಹಾರ ಪೊಲೀಸರ ಅತಿಥಿಯಾಗಿದ್ದಾನೆ ಅಫ್ರೋಜ್. ಎಐ ಕ್ಯಾಮೆರಾದಿಂದ ಡಕಾಯಿತಿ ಕೇಸ್ನಲ್ಲಿ ಆರೋಪಿ ಲಾಕ್ ಆಗಿದ್ದಾನೆ. 10 ವರ್ಷಗಳ ಹಿಂದೆ ಡಕಾಯಿತಿ ಕೇಸ್ನಲ್ಲಿ ಜೈಲು ಸೇರಿದ್ದ, ಜಾಮೀನಿನ ಮೇಲೆ ಹೊರಗಿದ್ದಂತ ಆರೋಪಿ ಅಫ್ರೋಜ್ ಪಾಷಾ ಇನ್ನು ಕೇಸ್ ಟ್ರಯಲ್ ವೇಳೆ ಕೋರ್ಟ್ಗೆ ಹಾಜರಾಗದೆ ಕಳ್ಳಾಟವನ್ನ ನಡೆಸ್ತಾ ಇದ್ದ ಈತ. ಅಫ್ರೋಜ್ ಪಾಷಾ ಬಂಧನಕ್ಕೆ ಕೋರ್ಟ್ ವಾರಂಟ್ ಕೂಡ ನೀಡಿತ್ತು. ಆರೋಪಿ ಪಾಷಾಗಾಗಿ ಮಡಿವಾಳಕ್ಕೆ ಹಾಕಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ರು. ಆದ್ರೀಗ ಅಣ್ಣನನ್ನ ನೋಡೋದಕ್ಕೆ ಬಂದ ಅಫ್ರೋಜ್ ಅಂಧರಾಗಿದ್ದಾನೆ. ವಾರಂಟ್ ಜಾರಿಯಾಗಿತ್ತು ಕೋರ್ಟ್ನಿಂದ. ಕೋರ್ಟ್ ಟ್ರಯಲ್ ನಡೀತಾ ಇದ್ದಾಗ ಅದನ್ನು ಕೂಡ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಆರೋಪಿಗಾಗಿ ಮಡಿವಾಳಕ್ಕೆ ಹಾಕಿ ಹುಡುಕಾಟವನ್ನ ಕೂಡ ನಡೆಸಿತ್ತು. ಇದೀಗ ಅಂಧರಾಗಿದ್ದಾನೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ ಲೈವ್ ನಲ್ಲಿ. ಜಗದೀಶ್, ಅಣ್ಣ ಯಾವ ಕೇಸ್ನಲ್ಲಿ ಅಂಧರಾಗಿರೋದು, ಜೊತೆಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳದೆ ಇರೋನು ಅಣ್ಣನನ್ನ ನೋಡೋದಕ್ಕೆ ಬಂದಿರೋದು ಯಾಕೆ, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಜಗದೀಶ್? ಖಂಡಿತ ಚೈತ್ರ, ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಜೊತೆಗೆ ಪ್ರಕರಣದ ಏನೊಂದು ಪತ್ತೆಗಾಗಿ ಒಂದಷ್ಟು ಕಾರ್ಯಾಚರಣೆಗಳನ್ನ ಮಾಡ್ತಾರೆ. ಅದಾದ ಬಳಿಕವಾಗಿ ಬಂಧಿಸಿದ ಬಳಿಕವಾಗಿ ನಂತರದಲ್ಲಿ ಒಂದು ಕೋರ್ಟ್ನಲ್ಲಿ ನಡೆಯುವಂತಹ ಒಂದು ಪ್ರೊಸೀಜರ್ ಏನಿರುತ್ತೆ, ಆ ಸಂದರ್ಭದಲ್ಲಿ ಜೈಲಿಂದ ಬೇಲ್ ಪಡೆದುಕೊಂಡು ಹೊರಬಂದಂಥ ಬಳಿಕವಾಗಿ ಕೋರ್ಟ್ಗೆ ಹಾಜರಾಗದೆ ತಲೆ ತಪ್ಪಿಸಿಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಸಾಕಷ್ಟು ಪ್ರಕರಣಗಳಲ್ಲಿ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಪೊಲೀಸರು ಒಂದಷ್ಟು ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಆರೋಪಿಗಳನ್ನು ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದಾಗಿರ್ತಾರೆ. ಅದೇ ರೀತಿಯಲ್ಲಿ AI ಕ್ಯಾಮ್ರಾಗಳನ್ನು ಕೂಡ ಮಾಡುವಂಥದ್ದು. ಆದರೆ ಫೇಸ್ ರೆಕಗ್ನೈಸೇಷನ್ ಮುಖಾಂತರವಾಗಿ ಯಾವುದಾದ್ರೂ ವ್ಯಕ್ತಿ ಬಂದರೆ ಆತನ ಮಾಹಿತಿಗಳು ಜೊತೆಗೆ ಆತನ ವಿರುದ್ಧವಾಗಿ ಇದ್ದಂತಹ ಪ್ರಕರಣಗಳೇನು, ಈ ರೀತಿಯಾದಂಥ ಒಂದು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ತಂತ್ರಜ್ಞಾನವನ್ನು ಕೂಡ ಬಳಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪರಪ್ಪನಗ್ರಹಾರ ಜೈಲಿನಲ್ಲೂ ಕೂಡ ಈ ರೀತಿಯಾದಂಥ ಒಂದು ತಂತ್ರಜ್ಞಾನ ಇರುವಂಥ AI ಕ್ಯಾಮ್ರಾವನ್ನು ಕೂಡ ಅಳವಡಿಸಲಾಗಿತ್ತು. ಕೊಲೆ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ಜೈಲಿನಲ್ಲಿ ಇರ್ತಾನೆ. ಇನ್ನು ಆತನನ್ನು ನೋಡೋಕ್ಕೆ ಅಂತ ಬಂದಂತಹ ಸಹೋದರ ಏನಿರ್ತಾನೆ, ಆತನನ್ನು ಕಂಡಂತಹ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಅನುಮಾನ ಶುರುವಾಗುತ್ತೆ. ಇದಕ್ಕೆ ಕಾರಣ ಆಗುವಂಥದ್ದು AI ಕ್ಯಾಮ್ರಾ ನೀಡುವಂತಹ ಒಂದು ಮಾಹಿತಿ. ಯಾಕಂದರೆ ಅಫ್ರೋಜ್ ಪಾಷಾ ಅಂತ ಏನಿರ್ತಾನೆ, ಆತ ತನ್ನ ಸಹೋದರ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂಥ ಸಂದರ್ಭದಲ್ಲಿ ಆತನನ್ನು ಭೇಟಿ ಮಾಡಲಿಕ್ಕೆ ಅಂತೇಳಿ ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಏನು ಫೇಸ್ ರೆಕಗ್ನೈಸೇಷನ್ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಆತನ ವಿರುದ್ಧವಾಗಿ ಜಾರಿಯಾಗಿದ್ದಂತಹ ವಾರೆಂಟ್ನ ಮಾಹಿತಿ ಕೂಡ ಅದರಲ್ಲಿ ಉಲ್ಲೇಖ ಆಗುತ್ತೆ. ಕೂಡಲೇ ಅಲ್ಲಿದ್ದಂತಹ CSF ಏನು ಸಿಬ್ಬಂದಿಗಳೇನಿರ್ತಾರೆ ಅವರನ್ನು ವಶಕ್ಕೆ ಪಡೆಯುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಜೊತೆಗೆ ಎಲ್ಲಿ ವಾರೆಂಟ್ ಜಾರಿಯಾಗಿತ್ತೋ ಆ ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡುವಂಥ ನಿಟ್ಟಲ್ಲಿ ಪೊಲೀಸರು ಅಲ್ಲಿನ ಸಿಬ್ಬಂದಿಗಳು ಮುಂದಾಗ್ತಾರೆ. ಇನ್ನು ಅದೇ ನಿಟ್ಟಲ್ಲಿ ಮಡಿವಾಳ ಪೊಲೀಸರು ಕೂಡ ಅಲ್ಲಿ ತೆರಳಿ ಆರೋಪಿಯನ್ನು ಬಂಧಿಸಿ ಕರ್ಕೊಂಡ್ಬಂದಿರುವಂಥದ್ದು. ಇನ್ನು ಈತ ಈ ಹಿಂದೆ ಡಕಾಯಿತಿ ಪ್ರಕರಣದಲ್ಲಿ 10 ವರ್ಷದ ಹಿಂದೆ ಡಕಾಯಿತಿ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ. ಇನ್ನು ಆ ಪ್ರಕರಣದಲ್ಲಿ ಆತ ಬೇಲ್ ಪಡೆದುಕೊಂಡು ಹೊರಬಂದಂಥ ಬಳಿಕವಾಗಿ ಕೋರ್ಟ್ಗೆ ಟ್ರಯಲ್ನ ಪ್ರೊಸೀಜರ್ ಏನಿರುತ್ತೆ ಅದಕ್ಕೆ ಹಾಜರಾಗದೆ ಆತ ತಲೆಮರೆಸ್ಕೊಂಡಿದ್ದ ಅನ್ನುವಂಥ ವಿಚಾರ ಕೂಡ ಈಗ ತಿಳಿದು ಬಂದಿರುವಂಥದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.